ಹಾಯ್ ಹಲೋ ಗುಡ್ ಈವ್ನಿಂಗ್ ವೆಲ್ಕಮ್ ಟು ದ ಚಾನಲ್. ಇವತ್ತು ನಾನು ಸೆಕೆಂಡ್ ವಿಡಿಯೋ ಮಾಡ್ತಾ ಇರೋದು, ಅಂದರೆ ಸೆಕೆಂಡ್ ಬ್ಲಾಗ್ ಮಾಡ್ತಾ ಇರೋದು. ನಾನು ಅದು ಲೆಂತಿ ಲಾಗ್ಸ್ ಎಲ್ಲ ಮಾಡಿಲ್ಲ. ಸೊ ಇದು ನಂದು ಸೆಕೆಂಡು. ನಿನ್ನೆ ಒಂದು ಮಾಡಿದ್ದೇನೆ ಎಲ್ಲಾಡ್ದು, ಇವತ್ತೊಂದು ಮಾಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಇವತ್ತು ನನ್ನ ಕೊಲಿಗೊಬ್ಬರು ಒಂದು ಪಿಗಿ ಬ್ಯಾಂಕ್ ತರಿಸಿದ್ರು. ಸೊ ನಂಗೆ ಅದು ತುಂಬ ಇಷ್ಟ ಆಯಿತು. ಯಾಕೆಂದರೆ ನಾನು ಇದನ್ನು ಇನ್ಸ್ಟಾಗ್ರಾಮಲ್ಲಿ ತುಂಬ ಟೈಮ್ ನೋಡಿದ್ದೀನಿ, ತುಂಬ ಜನ ತೊಗೊಂಡು ಇದ್ರ ಬಗ್ಗೆ ರಿವ್ಯೂಸ್ ಎಲ್ಲ ಹಾಕಿದ್ರು. ಸೊ ಹಾಗಾಗಿ ನನಗೆ ಅದನ್ನು ತರಿಸಿದ್ರು, ಅದು ನೋಡಿದಾಗ ನನಗೆ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಸೊ ಹಾಗಾಗಿ ಅವ್ರ ಹತ್ರ ನಾನು ತೊಗೊಂಬಂದೆ. ಸೊ ಹಾಗಾಗಿ ಅದನ್ನೇ ವೀಡಿಯೋ ಮಾಡೋಣ ಅಂತಲೂ ಸಹ ಮಾಡ್ತಾಯಿದ್ದೀನಿ. ಅದೇ ನೋಡಿ, ಈ ಥರ ಪಿಗಿ ಬ್ಯಾಂಕು. ಇದನ್ನು ನೀವು ಎಲ್ಲರೂ ಎಲ್ಲ ಕಡೆನೂ ನೋಡಿರ್ತೀರ, ಇದನ್ನೇನು ತೋರಿಸೋ ಅವಶ್ಯಕತೆ ಏನಿರಲಿಲ್ಲ. ಬಟ್ ಆದ್ರೂ ನನಗೆ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದರಲ್ಲಿ ನಾವು 1,00,000ದವರೆಗೂ ಸೇವ್ ಮಾಡ್ಬೋದು. ಸೊ ನೀವು ಅನ್ಕೋಬೋದು, ಫೋನ್ಪೇಯಲ್ಲಿಟ್ಟರೆ ಅಕೌಂಟಲ್ಲಿಟ್ಟರೆ ಏನಿರಲ್ವಾ, ಫೋನಲ್ಲಿದ್ದರೆ ಏನು ದುಡ್ಡು ಇರಲ್ವಾ ಅಂತ ಅನ್ಕೋಬೋದು. ಕೆಲವರಿಗೆ ಫೋನಲ್ಲಿ ಇದ್ರೂ ಸಹ ದುಡ್ಡು ಇರಲ್ಲ. ಈಗ ಎಕ್ಸಾಂಪಲ್ ನಾನೇನೆ, ನನಗೆ ಫೋನಲ್ಲಿ ಅಂದರೆ ಎಷ್ಟಿದ್ರು ದುಡ್ಡಿದ್ರೂ ಫೋನ್ಪೇ ಅಂದರೆ ನಾವು ಎಲ್ಲಿ ಬೇಕಾದರೂ ಅಲ್ಲಿ ಸ್ಕ್ಯಾನ್ ಮಾಡಿ ವೇಸ್ಟ್ ಮಾಡಿಬಿಡ್ತೀವಿ. ಸೊ ಹಾಗಾಗಿ ನಮ್ಮಂಥವ್ರಿಗೆ ಇದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಅಂದರೆ ಎಲ್ಲೂ ಸೇವ್ ಮಾಡೋದು ಅನ್ನೋರು ಇಲ್ಲಿ ಸೇವ್ ಮಾಡ್ಬೋದು. ಸೊ ಈ ಕಾನ್ಸೆಪ್ಟು ಚೆನ್ನಾಗಿತ್ತು. ಸೊ ಹಾಗಾಗಿ ನಾನು ಅವತ್ತು ತೊಗೊಂಬಂದೆ. ಇದರಲ್ಲಿ ನಾವು 100 ರುಪೀಸು, 200 ರುಪೀಸ್, 500 ರುಪೀಸ್ ಆ ಥರ ಹಾಕಿ ಟಿಕ್ ಮಾಡೋದು, ಎಷ್ಟೆಷ್ಟು ಹಾಕಿದ್ದೀವಿ ಅಂತ ಇದನ್ನು ಟಿಕ್ ಮಾಡ್ತಾ ಹೋಗೋದು. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಟಿಕ್ ಮಾಡೋದೊಂದು ನನಗೇನು ಅಷ್ಟು ಇಷ್ಟ ಆಗಲಿಲ್ಲ, ಯಾಕೆಂದರೆ ನಮಗೆ ಗೊತ್ತಾಗ್ಬಿಡುತ್ತೆ ಎಷ್ಟೆಷ್ಟು ಹಾಕಿದ್ದೀವಿ ಅಂತ. ಸೊ ಹಾಗಾಗಿ ಇದು ಯಾವಾಗಲೂ ಪಿಗ್ಗಿ ಬ್ಯಾಂಕ್ ಅಂದರೆ ನಮಗೆಲ್ಲ ನಮ್ಮದು ಕಾನ್ಸೆಪ್ಟ್ ಏನಂದರೆ ಅದ್ರಲ್ಲಿ ದುಡ್ಡು ಹಾಕಿದ್ದೀವಿ, ಎಷ್ಟಿದೆ ಅಂತ ಗೊತ್ತಿಲ್ಲ, ಅದು ನಮ್ಗೆ ಯಾವಾಗಲೂ ಸರ್ಪ್ರೈಸಾಗೇ ಇರಬೇಕು. ಸೊ ಇದರಲ್ಲಿ ಒಂದು ಡ್ರಾಬ್ಯಾಕ್ ಏನಂದರೆ, ಇದರಲ್ಲಿ ನಾವು ಎಷ್ಟು ಹಾಕಿದ್ದೀವಿ ಅಂತ ಗೊತ್ತಾಗ್ಬಿಡುತ್ತೆ. ಅದೇ ಡ್ರಾಬ್ಯಾಕ್, ಇದರಲ್ಲಿ ಗೊತ್ತಾಗಬಾರ್ದು ಆ್ಯಕ್ಚುಲಿ. ಇಲ್ಲಿ ಓಕೆ, ಇದು ಚೆನ್ನಾಗಿದೆ. ಇವಾಗ ಈಗಿನ ಜನ್ರೇಷನಿಗೆ ತಕ್ಕಂಗೆ ಇದೆ. ಸೊ ಚೆನ್ನಾಗಿದೆ. ಮತ್ತು ಇಲ್ಲಿ ಓಪನ್ ಸಹ ಮಾಡ್ಬೋದು, ನಮಗೆ ಯಾವಾಗ ಬೇಕೋ ಆವಾಗ ಇದನ್ನು ಓಪನ್ ಮಾಡಿನೂ ಸಹ ತಗೋಬೋದು ದುಡ್ಡು. ಅದೊಂದು ಡ್ರಾಬ್ಯಾಕ್. ಇದರಲ್ಲಿ ತೆಗಿಬಾರ್ದಾಗಿತ್ತು, ಆ ಥರ ಇರಬೇಕಾಗಿತ್ತು. ಸೊ ಅದೊಂದು ಡ್ರಾಬ್ಯಾಕು. ಇದರಲ್ಲಿ ಅದೆರಡು ಬಿಟ್ಟರೆ ಬೇರೆ ಏನಿಲ್ಲ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನೀವು ಯಾರಾದರೂ ನಮ್ಮ ಹತ್ರ ಅಕೌಂಟಲ್ಲಿದ್ದರೆ ಇರಲ್ಲ, ಎಲ್ಲಾದರೂ ಸ್ಕ್ಯಾನ್ ಮಾಡಿಬಿಡ್ತೀವಿ ಥರ ಭಯ ಇರೋರು, ಇದರಲ್ಲಿ ನಾವು ಈಗ ಮಂತ್ಲಿ ಒಂದು 3,000 ಆದರೂ ಇದ್ರಲ್ಲಿ ಹಾಕಿ ಸೇವ್ ಮಾಡಿದ್ರೆ ಒಂದಿನ ಇದು 1,00,000 ಆಗುತ್ತೆ. ಸೊ ನೋಡೋಣ ಇದು ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ. ಇದರಲ್ಲಿ ತುಂಬ ಹಾಕ್ತೀನಿ, 1,00,000 ಆಗುತ್ತಾ ಇಲ್ವಾ ಅಂತ ನೋಡೋಣ. ಹೇಳ್ತೀನಿ ನಾನು ಮುಂದೊಂದು ದಿವಸ. ತುಂಬ ಚೆನ್ನಾಗಿದೆ, ನೀವು ಯೂಸ್ ಮಾಡಿ ನೋಡಿ. ಬೇಕಂದರೆ ಇದು ಎಲ್ಲ ಕಡೆ ಆನ್ಲೈನಲ್ಲಿ ಎಲ್ಲ ಕಡೆ ಅವೈಲಬಲ್ ಇದೆ. ಅಮೆಝಾನಲ್ಲಿದೆ, ಫ್ಲಿಪ್ಕಾರ್ಟಲ್ಲಿದೆ, ಎಲ್ಲ ಕಡೆ ಇದೆ. ನೀವು ಎಲ್ಲಿ ಬೇಕಾದರೂ ತೊಗೋಬೋದು. ಇದನ್ನೇನು ಅವ್ರ ವೆಬ್ಸೈಟಿಗೆ ಹೋಗಿ ತೊಗೋಬೇಕು ಆ ಥರ ಎಲ್ಲ ಏನಿಲ್ಲ. ನೀವು ಎಲ್ಲಿ ಬೇಕಿದ್ರೂ ಪರ್ಚೇಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ, ನೋಡಿ. ನಿಮಗೂ ಇಷ್ಟ ಆದರೆ ತೊಗೊಳ್ಳಿ. ಮತ್ತು ಇನ್ನೊಂದು ಐಟಮ್ ತಂದಿದ್ದೀನಿ. ಅದೇನೆಂದರೆ ಇದು ಒಂದು ಫೇಸ್ ಸರಮ್ಮು. ಇದು ಕ್ವೆಂಚ್ ಅಂತ. ಇದು ಮೇಡ್ ಇನ್ ಕೊರಿಯಾದಿದು. ತುಂಬ ಚೆನ್ನಾಗಿತ್ತು. ಇದು ಆ್ಯಕ್ಚುಲಿ ನಾನು ಸ್ಟೋರ್ಸಿಗೆ ಹೋಗಿದ್ದಾಗ ಅವರು ನನಗೆ ಆ್ಯಕ್ಚುಲಿ ತುಂಬ ಪಿಂಪಲ್ಸು ಮತ್ತು ಫೇಸಲ್ಲೆಲ್ಲ ತುಂಬ ಓಪನ್ ಪೋರ್ಸ್ ಜಾಸ್ತಿ ಇತ್ತು. ಸೊ ಹಾಗಾಗಿ ಅವರು ನನ್ನ ಫೇಸ್ ನೋಡಿ ಅವರೇ ಸಜೆಸ್ಟ್ ಮಾಡಿದ್ದು. ನಾನು ಅವತ್ತಿಂದ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಒಂದು ಬಾಟಲ್ ಖಾಲಿ ಆಯಿತು. ಸೊ ಹಾಗಾಗಿ ಇನ್ನೊಂದು ಬಾಟಲ್ ತರಿಸಿದ್ದೆ, ಹಾಗಾಗಿ ಅದನ್ನು ತೋರಿಸ್ತಾ ಇದ್ದೀನಿ. ಇದನ್ನು ಹಚ್ಚಿದ ಮೇಲಂತೂ ನನಗೆ ಒಳ್ಳೆ ಚೆನ್ನಾಗಿ ಅನ್ನಿಸ್ತಾ ಇದೆ. ಫೇಸಲ್ಲೆಲ್ಲ ಓಪನ್ ಪೋರ್ಸ್ ಎಲ್ಲ ಇಲ್ಲ, ಅಷ್ಟೆಲ್ಲ ಇಲ್ಲ, ಕಡಿಮೆ ಆಗಿದೆ, ತುಂಬ ಕಡಿಮೆ ಆಗಿದೆ. ಪಿಂಪಲ್ಸೂ ಆಗ್ತಾಯಿಲ್ಲ. ನನಗೆ ಮುಂಚೆ ತುಂಬ ಪಿಂಪಲ್ಸ್ ಆಗ್ತಿದ್ದು, ಇದನ್ನು ಪಿಂಪಲ್ಸ್ ಕಂಟ್ರೋಲ್ ಮಾಡಲ್ಲ, ಬಟ್ ನನಗೆ ಪಿಂಪಲ್ಸ್ ಕಂಟ್ರೋಲ್ ಆಗಿದೆ ಅದಷ್ಟಕ್ಕೆ ಅದೇ. ಸೊ ಇದೊಂದು ಯೂಸ್ ಮಾಡಿ ತುಂಬ ಚೆನ್ನಾಗಿ ಅನ್ನಿಸ್ತು. ಸೊ ಹಾಗಾಗಿ ನಿಮ್ಗೆ ಯಾರಿಗಾದ್ರೂ ಯೂಸ್ ಆಗುತ್ತೆ ಶೇರ್ ಮಾಡೋಣ ಅಂತ. ಇದು ಕ್ವೆಂಚ್ ಅಂತ ಸೆರಮ್. ಇದನ್ನು ಮಾರ್ನಿಂಗ್ 2 ಡ್ರಾಪ್ಸು, ಈವ್ನಿಂಗ್ 2 ಡ್ರಾಪ್ಸ್ ಹಾಕಿ ಚೆನ್ನಾಗಿ ಫೇಸಿಗೆ ಮಸಾಜ್ ಮಾಡಿಕೊಂಡು ಆಮೇಲೆ ನೀವು ಮಾಮೂಲಿ ರೆಗ್ಯುಲರ್ ಯಾವ ಕ್ರೀಮ್ ಹಚ್ಚಿರ್ತೀರೋ ಆ ಕ್ರೀಮ್ ಹಚ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ರಿಸಲ್ಟೂ ಇದೆ. ಸೊ ಬೇಕಂದರೆ ನೀವು ಯಾವ ಸ್ಟೋರ್ಸಲ್ಲಿ ಬೇಕಾದರೂ ಕೇಳಿದ್ರು ಸಿಗುತ್ತೆ. ಇದು ಈಗ ಎಲ್ಲ ಕಡೆ ಬೆಸ್ಟ್ ಸೆಲ್ಲಿಂಗ್ ಇದೆ. ಸೊ ಹಾಗಾಗಿ ನೀವು ಎಲ್ಲಿ ಬೇಕಾದರೂ ತೊಗೋಬೋದು. ಸೊ ನೋಡಿದ್ರಲ್ವ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.